ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ದಿನ ನಾನು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂದ್ಕೊಂಡು ನಾನು ಈ ಲಾಗ್ನ ಮಾಡ್ತಾಯಿದ್ದೀನಿ. ಮದುವೆಯಾಗಿ ಬಂದಂತಹ ಸೊಸೆ ಮತ್ತು ಅತ್ತೆಯ ಸಂಬಂಧ ಹೇಗಿರಬೇಕು ಅಂತ ಇವತ್ತಿನ ವಿಚಾರದಲ್ಲಿ ಮಾತಾಡೋಣ. ಸೊಸೆಯನ್ನು ಮಗಳಂತೆ ಎಂದು ತಿಳಿದ ಅತ್ತೆ, ಹಾಗೆಯೇ ಅತ್ತೆಯನ್ನು ತಾಯಿ ಎಂದು ತಿಳಿದಂಥ ಸೊಸೆ ಇದ್ದರೆ ಮನೆಯಲ್ಲಿ ಯಾವುದೇ ರೀತಿಯ ಜಗಳಗಳು ಕೂಡ ಬರಲ್ಲ. ಇದನ್ನು ಬಿಟ್ಟು ಅತ್ತೆ ಸೊಸೆಯವರು ಅವರ ಮಧ್ಯೆ ಭಿನ್ನಾಭಿಪ್ರಾಯಗಳನ್ನ ಸ್ಟಾರ್ಟಿಂಗಿಂದನೇ ಹುಟ್ಟಿಸ್ಕೊತಾ ಬಂದರೆ ಅವರಿಬ್ಬರು ಕೂಡ ಒಟ್ಟಿಗೆ ಇರೋಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊಸೆ ಹೊಸದಾಗಿ ಮನೆಗೆ ಬಂದ ತಕ್ಷಣ ಅತ್ತೆ ಆದವರು ಅವರಿಗೆ ಪ್ರತಿಯೊಂದು ಕ್ಷಣದಲ್ಲೂ ಸಹಾಯಕ್ಕೆ ನಿಂತ್ಕೋಬೇಕು. ಅವರುಗಳಿಗೆ ಪ್ರತಿಯೊಂದು ವಿಷಯನ ಹೇಳ್ಕೊಡ್ಬೇಕು. ಅವರು ಹೆಚ್ಚು ಹೆಚ್ಚು ಹೊಗಳಿಕೆ ಮಾತುಗಳನ್ನ ಆಡಿ ಸೊಸೆಯನ್ನು ಪ್ರಮೋಟ್ ಮಾಡ್ತಾ ಇರಬೇಕು. ಅವಾಗವಾಗ ಈ ತರಹದ ಮಾತುಗಳನ್ನ ಆಡ್ತಾಯಿದ್ರೆ ಅತ್ತೆ ಮೇಲೆ ಆಟೋಮೆಟಿಕ್ಕಾಗಿ ಸೊಸೆಗೆ ಪ್ರೀತಿಯ ಭಾವನೆ, ವಿಶ್ವಾಸದ ಭಾವನೆ ಹೆಚ್ಚಾಗುತ್ತೆ. ಮಗನಿಗೆ ಅವಳ ಬಗ್ಗೆ ಪಾಸಿಟಿವ್ ಕಮೆಂಟ್ಗಳನ್ನ ಹೇಳ್ತಾ ಇದ್ದರೆ ಅಕ್ಕಪಕ್ಕದವ್ರ ಬಳಿ ಮಾತನಾಡುವಾಗ ನನ್ನ ಸೊಸೆ ಒಳ್ಳೆಯವಳು, ಎಲ್ಲ ಕೆಲಸನ ಅವಳೇ ಮಾಡ್ಕೋತಾಳೆ, ನನಗೆ ಎಲ್ಲದರಲ್ಲೂ ಸಹಾಯ ಮಾಡ್ತಾಳೆ, ಈ ಥರ ಒಳ್ಳೊಳ್ಳೆ ಮಾತುಗಳನ್ನ ಸೊಸೆ ಬಗ್ಗೆ ಆಡ್ತಾ ಇರೋದು ಗೊತ್ತಾದಾಗ ಸೊಸೆನೂ ಕೂಡ ಅತ್ತೆ ಬಗ್ಗೆ ಒಳ್ಳೆಯ ಭಾವನೆನ ಇಟ್ಕೋತಾರೆ. ಮದುವೆಗೂ ಮುಂಚೆ ಹೆಣ್ಮಕ್ಳು ಹೇಗೆ ಅಮ್ಮನ ಜೊತೆ ಚಿಕ್ಕ ಪುಟ್ಟದಕ್ಕೆ ಜಗಳ ಆಡ್ತಾರೋ ಹಾಗೆ ಮದುವೆ ಆದಮೇಲೂ ಅತ್ತೆ ಜೊತೆ ಕೆಲವೊಂದು ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು. ಇದನ್ನೇ ದೊಡ್ಡದು ಮಾಡಿಕೊಂಡು ಜೀವನದಲ್ಲಿ ಹಿಂಸೆ ಪಟ್ಕೊಂಡು ಇರೋದಕ್ಕಿಂತ ಚಿಕ್ಕ ಚಿಕ್ಕದ್ರಲ್ಲೇ ಸಾಲ್ವ್ ಮಾಡಿಕೊಂಡು ಜೀವನ ಮಾಡಬೇಕಾಗತ್ತೆ. ಈ ರೀತಿ ಸಾಲ್ವ್ ಮಾಡ್ಕೊಂಡು ಜೀವನ ಮಾಡೋದರಿಂದ ಗಂಡ ಹೆಂಡತಿ ಸಂಬಂಧನೂ ಚೆನ್ನಾಗಿರುತ್ತೆ, ಅತ್ತೆ ಸೊಸೆ ಸಂಬಂಧನೂ ಚೆನ್ನಾಗಿರುತ್ತೆ. ಜೀವನದಲ್ಲಿ ಜಗಳನೇ ದೊಡ್ಡ ಪರಿಹಾರ ಆಗಿರಲ್ಲ. ಎಲ್ಲರೂ ಖುಷಿಯಾಗಿದ್ದರೆ ಸಂಸಾರನೂ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ. ಇನ್ನು ಸೊಸೆ ಆದವರು ತವ್ರ ಮನೆಗೆ ಹೋದಾಗ ಗಂಡನ ಬಗ್ಗೆ, ಅತ್ತೆ ಮಾವನ ಬಗ್ಗೆ ಒಳ್ಳೆ ಪ್ರೀತಿಯಿಂದ ಮಾತಾಡಬೇಕು. ಅವರಿಗೆ ಗೌರವ ಕೊಟ್ಟು ಮಾತಾಡಬೇಕು. ಅವರನ್ನು ಎಲ್ಲೂ ದೂಷಣೆ ಮಾಡಿ ಮಾತಾಡಬಾರ್ದು. ತಂದೆ ತಾಯಿ ಈ ಚಿಕ್ಕ ಚಿಕ್ಕ ವಿಚಾರಗಳನ್ನೇ ತಲೆಯಲ್ಲಿಟ್ಕೊಂಡು ಏನೋ ನನ್ನ ಮಗಳಿಗೆ ಏನೋ ಬೇರೆ ಥರನೇ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋ ಥರ ಎಲ್ಲ ನೀವು ಅಲ್ಲಿ ಬಿಂಬಿಸಿ ಬರಬಾರ್ದು. ಖುಷಿಯಿಂದ ಮಾತಾಡಿ ಬಂದಾಗ ಅಲ್ಲಿ ಅಪ್ಪ ಅಮ್ಮನೂ ಖುಷಿಯಾಗಿರ್ತಾರೆ, ನೀವು ಖುಷಿಯಾಗಿ ಇರ್ಬೋದು. ಈ ರೀತಿಯ ಕೆಲವು ಚಿಕ್ಕ ಬದಲಾವಣೆಯೇ ನಮ್ಮ ಜೀವನದ ಏಳಿಗೆಗೆ ಕಾರಣ ಆಗುತ್ತೆ. ಅತ್ತೆ ಸೊಸೆ ಬಾಂಧವ್ಯ ಚೆನ್ನಾಗಿದ್ದರೆ ಮನೆ ಒಡೆಯೋದು ಕೂಡ ತಪ್ಪುತ್ತೆ. ಒಂದೇ ಮನೆಯಲ್ಲಿ ಅತ್ತೆ ಮಾವ ಗಂಡ ಹೆಂಡತಿ ನೆಮ್ಮದಿಯಿಂದ ಜೀವನನ ಮಾಡಬಹುದು. ಮನೆಯಲ್ಲಿ ಗಂಡಸರು ನೆಮ್ಮದಿ ಬೇಕು ಅಂತಂದರೆ ಮನೆಯಲ್ಲಿರೋ ಅತ್ತೆ ಸೊಸೆಯರು ನೆಮ್ಮದಿಯಾಗಿರಬೇಕು, ಜಗಳ ಆಡ್ಕೋಬಾರ್ದು. ಆತ್ಮವಿಶ್ವಾಸವನ್ನು ಬೆಳೆಸ್ಕೊಂಡು ಇಬ್ಬರು ಹೊಂದಾಣಿಕೆಯಿಂದ ಇರಬೇಕಾಗತ್ತೆ. ಇಲ್ಲಾಂದರೆ ಗಂಡ ಹೆಂಡತಿ ಮಧ್ಯೆನೂ ಜಗಳಗಳಾಗುತ್ತೆ. ಅತ್ತೆ ಸೊಸೆ ಇಬ್ಬರು ಮಧ್ಯೆ ಜಗಳ ಬಂದಾಗ ಗಂಡ ಹೆಂಡತಿಗೂ ಆಗಬರಲ್ಲ. ಈ ರೀತಿಯ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ನಮಗೆ ನಾವೇ ತಗೊಂಡಾಗ ಮನೆಯಲ್ಲಿ ಎಲ್ಲರೂ ಸುಖವಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಹೋಗ್ಬೋದು. ಇದು ಇವತ್ತಿನ ವಿಷಯ ಆಗಿತ್ತು. ಅತ್ತೆ ಸೊಸೆಯರ ಬಾಂಧವ್ಯ ಹೇಗಿದ್ದರೆ ಮನೆ ಒಳಗೆ ನೆಮ್ಮದಿ ಇರುತ್ತೆ ಅನ್ನೋದು ಇವತ್ತಿನ ವಿಷಯ ಆಗಿರುತ್ತೆ. ಈ ರೀತಿಯ ವಿಷಯಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.